ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ನಮ್ ದೇಶದಲ್ಲಿ ಅಥವಾ ಕೆಲವು ಭಾಗಗಳಲ್ಲಿ ಮಹಿಳೆ ಅಂತ ಬಂದ್ರೆ ಆಕೆಗೆ ಆಯ್ಕೆಗಳ ಆಪ್ಷನ್ಸ್ ಗಳನ್ನೇ ಕೊಡೋದಿಲ್ಲ. ಕಂಪಲ್ಸರಿ ಅವಳು ಇರೋದೇ ಒಂದು ಆಪ್ಷನ್, ಅದನ್ನೇ ಕಂಪಲ್ಸರಿ ಫಾಲೋ ಮಾಡ್ಬೇಕಾಗತ್ತೆ. ಈ ರೂಲ್ಸ್ ಈ ಹಿಂದಿನಿಂದಾನು ನಡ್ಕೊಂಡ್ ಬಂದಿದೆ. ಆದ್ರೆ ಯಾವಾಗ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿ ಸಂವಿಧಾನ ಅಂತ ಒಂದ್ ಬರುತ್ತೋ ಅದ್ರ ನಂತರ ಮಹಿಳೆಯರಿಗೆ ಅಥವಾ ದಲಿತರಿಗಾಗಿರ್ಬೋದು ಎಲ್ರಿಗೂ ಒಂದು ಹಕ್ಕು, ಒಂದು ಸ್ವಾತಂತ್ರ್ಯ ಅಂತ ಬರುತ್ತೆ. ಆದ್ರೆ ಸಂವಿಧಾನ ಬಂದು ಇಷ್ಟು ವರ್ಷಗಳು ಕಳೆದ್ರೂ ಸಹ ಮಹಿಳೆಯರು ಇನ್ನೂ ಸಹ ಆ ಸ್ವಾತಂತ್ರ್ಯವನ್ನ, ಆ ಹಕ್ಕನ್ನ ಪಡ್ಕೊಂಡಿಲ್ಲ ಅನ್ನೋದು ಖೇದಕರ ವಿಚಾರ. ಮೊನ್ನೆ 2 ದಿನದ ಹಿಂದೆ ಉತ್ತರ ಪ್ರದೇಶದಲ್ಲಿ ಒಂದು ಘಟನೆ ನಡೆಯುತ್ತೆ. ಒಬ್ಬ ಮುಸ್ಲಿಂ ವ್ಯಕ್ತಿ ತನ್ನ ಹೆಂಡತಿ ಹಾಗೂ ಇಬ್ಬರು ಹೆಣ್ಣು ಮಕ್ಕಳು, ಒಬ್ರು ಅಪ್ರಾಪ್ತ ಬಾಲಕಿ, ಇನ್ನೊಬ್ಳು ಚಿಕ್ಕ ವಯಸ್ಸಿನ ಹುಡುಗಿ, ಒಂದು ಬುರ್ಖಾವನ್ನ ಧರಿಸಿಲ್ಲ ಅನ್ನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಅವರನ್ನ ಕೊಲೆ ಮಾಡಿ ಹೂತ್ ಹಾಕಿದಾನೆ. ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮಗ್ ನಾವೇ ಪ್ರಶ್ನೆ ಮಾಡ್ಕೊಳ್ಳುವಂತ ವಿಚಾರ ಇದು. ಇನ್ನೊಂದ್ ಕಡೆ 2 ವರ್ಷದ ಹಿಂದೆ ಇದೇ ಉಡುಪಿಯಲ್ಲಿ ಒಂದು ಹಿಜಾಬ್ ವಿಷಯಕ್ಕೆ ಎಷ್ಟು ದೊಡ್ಡ ಗಲಾಟೆಗಳು ನಡೆದಿದೆ. ರಾಷ್ಟ್ರದಾದ್ಯಂತ ಅದು ಯಾವ ಮಟ್ಟದಲ್ಲೂ ಸುದ್ದಿ ಆಗಿದೆ ಅನ್ನೋದನ್ನು ಸಹ ನೋಡಿದ್ದೇವೆ. ಈ 2 ವಿಚಾರದನ್ನ ನಾವು ಯಾವ ರೀತಿ ಗಮನಿಸ್ಬೇಕು? ಮೊದಲನೇದ್ರಲ್ಲಿ ಹಿಜಾಬ್ ಅಥವಾ ಬುರ್ಖಾವನ್ನ ಹಾಕಿಲ್ಲ ಅಂತ ಕೊಲೆ, ಇನ್ನು ಇನ್ನೊಂದು ಘಟನೆಯಲ್ಲಿ ಹಿಜಾಬ್ ಹಾಕೋದನ್ನ ಅನಿಷ್ಟ ಅಂತ ನೋಡುವಂತದ್ದು ಇನ್ನೊಂದು ವರ್ಗ. ಹಾಗಾದ್ರೆ ಮಹಿಳೆಗೆ ಆಯ್ಕೆ ಇಲ್ವಾ? ಅಂದ್ರೆ ನಮಗ್ ಯಾವ ಬಟ್ಟೆ ಹಾಕ್ಬೇಕು, ನಮಗ್ ಯಾವ್ದು ಸೂಕ್ತ ಅನ್ನೋ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಒಂದು ಅವಕಾಶನೂ ನಮಗಿಲ್ವಾ? ಹಾಗಾದ್ರೆ ಈ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಚರ್ಚೆಯಲ್ಲಿ ಸಾಹಿತಿಯಾದಂತ ಶರೀಫಾ ಕೆ ಅವರಿದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಮೇಡಮ್ ನಂದು ಧ್ವನಿ ನಿಮ್ಗೆ ತಲುಪ್ತಾ ಇದೆಯಾ? ತಲುಪ್ತಾ ಇದೆ ಮೇಡಮ್. ಓಕೆ ಮೇಡಮ್. ಮೇಡಮ್ ಮೊದಲನೇದಾಗಿ ಈ ಬುರ್ಖಾ ಧರಿಸೋದು ಅಥವಾ ಧರಿಸದೇ ಇರೋದು ಇದು ಪ್ರತಿಯೊಬ್ಬರದು ವೈಯಕ್ತಿಕ ಆಯ್ಕೆ. ಇದು ಸಹ ನಿಮ್ಮ ವೈಯಕ್ತಿಕ ಆಯ್ಕೆ. ಇದನ್ನ ನೀವು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತೀರಾ? ನಾನು ಸಮರ್ಥನೆ ಮಾಡೋದು ಅಂತಂದ್ರೆ ಇಲ್ಲೇನಾಗತ್ತೆ, ಬುರ್ಖಾ ಹಾಕೋದು ಬಿಡೋದು ಅವಳ ಆಯ್ಕೆಗೆ ಬಿಟ್ಟಂತ ವಿಷಯ. ಅವಳ ವೈಯಕ್ತಿಕ ಉಡುಪು ಅವಳ ಹಕ್ಕು ತಾನೆ. ಉಡುಪು ಏನ್ ಹಾಕೋಬೇಕು ಅನ್ನೋದು ಅವಳ ಆಯ್ಕೆಯ ಹಕ್ಕು. ಆ ಹಕ್ಕನ್ನ ಕಸಿಯುವಂತಹ ಒಂದು ಸಮಾಜ ಇದೆ ಅಲ್ಲ, ಧರ್ಮದ ಹೆಸರಲ್ಲಿ, ಸಂಸ್ಕೃತಿಯ ಹೆಸರಲ್ಲಿ ನೀನು ಪ್ಯಾಂಟ್ ಜೀನ್ಸ್ ಹಾಕೋದು, ಸೀರೆ ಉಟ್ಕೋಬೇಕು, ಹೂ ಮುಡಿಬೇಕು, ಕುಂಕುಮ ಇಟ್ಕೋಬೇಕು ಅಂತ ಇವ್ರು ಹೇಳಿದ್ರೆ, ನೀನು ಬುರ್ಖಾ ಹಾಕ್ಬೇಕು, ನಮಾಜ್ ಮಾಡ್ಬೇಕು, ಬಿರಿಯಾನಿ ಮಾಡಿ ನಮ್ಗ್ ಕೊಡ್ಬೇಕು, ನೀ ಹೊರಗೆ ಹೋಗ್ ಕೂಡುದು, ನಮ್ಮ ಆಜ್ಞೆಗೆ ವಿರುದ್ಧವಾಗಿ ನೀ ಎಲ್ಲೋ ನಡ್ಕೋಕೂಡುದು, ಇದೆಲ್ಲ ಏನಿದೆ ಆಜ್ಞೆ ವಿಧಿಸೋಕೆ ಅವ್ರ್ಯಾರು, ಆಜ್ಞೆ ತೆಗೆದುಕೊಳ್ಳೋಕೆ ನಾವ್ಯಾರು? ನಾವೆಲ್ಲ ಒಂದು ಮಾನವ ಸಮಾಜದಲ್ಲಿ ಸಹಜವಾಗಿ ಬದುಕ್ತಾ ಇದ್ದೀವಿ. ಅಸಹಜವಾದಂತಹ ಇಂಥ ನಿರ್ಬಂಧಗಳು ಬರೋದೇ ಒಂದು ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆಯ ಕಾರಣದಿಂದ. ನಾವು ಮೊದಲಿನಿಂದಲೂ ಪುರುಷಾಧಿಪತ್ಯಕ್ಕೆ ಒಳಪಟ್ಟು ನಾವು ಬದುಕ್ತಾ ಇದ್ದೀವಿ. ಪುರುಷಾಧಿಪತ್ಯ ಯಾವಾಗ್ಲೂ ತನ್ನ ಹಕ್ಕನ್ನ ಬಿಟ್ಕೊಡಕ್ಕೆ ಸಿದ್ಧ ಇರ್ದೇನೆ ಅವರಿಗೆ ಇಂಥದೇ ಡ್ರೆಸ್ ಹಾಕ್ಬೇಕು, ಹೀಗೇ ಇರ್ಬೇಕು, ನೀನು ಗೃಹಿಣಿಯಾಗಿ ಇರ್ಬೇಕು, ಮದ್ವೆ ಮಾಡ್ಕೊಳ್ದೆ ಇದ್ರೆ ನಡೆಯೋದಿಲ್ಲ, ಬುರ್ಖಾ ಹಾಕ್ದೆ ಇದ್ರೆ ನಡೆಯೋದಿಲ್ಲ. ಬುರ್ಖಾ ಅಂತ ನಾವು ಅದು ಹೇಳೋದ್ಕಿಂತನೂ ತಲೆ ಮೇಲೆ ಒಂದು ತಲೆ ವಸ್ತ್ರ, ಅದು ಹಿಂದೂ ಮಹಿಳೆನೇ ಆಗ್ಬೋದು, ಮುಸ್ಲಿಂ ಮಹಿಳೆನೇ ಆಗ್ಬೋದು, ಅಥವಾ ರಾಜಪೂತ್ ಮಹಿಳೆನೇ ಆಗಿರ್ಬೋದು. ಯಾರೇ ಹಾಕ್ಲಿ ಅದನ್ನ ಹಾಕೊಂಡೇ ಇರ್ಬೇಕು ಅಂತ ಅನ್ನುವಂತಹ ಒಂದು ಪುರುಷಾಡಳಿಕೆಯ, ಗಂಡಾಳ್ವಿಕೆಯ ಒಂದು ಧೋರಣೆಗಳು ನಮ್ಮನ್ನ ಹತ್ತಿಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಮೇಡಮ್, ಈಗ ಕಳೆದ ವರ್ಷ ಇರಾನ್ ನಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಯುವತಿ ತನ್ನ ಉಡುಪಿಗೆ ಬೇರೆಯವರು ಒತ್ತಾಯ ಮಾಡ್ತಿದ್ದಾರೆ ಅಥವಾ ತಮಗೆ ಬುರ್ಖಾ ಹಾಕೋದಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಬರೀ ಒಳ ಉಡುಪುಗಳನ್ನ ಹಾಕೊಂಡು ಕಾಲೇಜಿನಾದ್ಯಂತ ಅವಳು ಓಡಾಡಿದ್ಲು. ಅಂದ್ರೆ ಈ ಒಂದು ಸಿಚುವೇಶನ್ ಮಹಿಳೆಯರಿಗೆ ಬರತ್ತೆ ಅಂತಂದ್ರೆ ಬಹುಶಃ ಆ ಯುವತಿಗೆ ಸರಿನಪ್ಪ, ನಿಮ್ಗೆ ಇಷ್ಟದ ಬಟ್ಟೆನ ಹಾಕೊಳ್ಳಿ ಅಂತ ಅಂದ್ಬಿಟ್ಟಿದ್ದ ಆ ಯುವತಿ ಆ ರೀತಿ ಓಡಾಡ್ತಾ ಇರ್ಲಿಲ್ವೇನೋ ಅಂತ ಅನ್ಸುತ್ತೆ. ಇಷ್ಟದ ಬಟ್ಟೆ ಹಾಕೊಳ್ಳೋದು ಅಂದ್ರೆ ತನ್ನ ಘನತೆ, ಗೌರವಕ್ಕೆ ಚ್ಯುತಿ ತರುವಂತೆ ಹಾಕೊಂಡು ತಿರ್ಗೋದಲ್ಲ. ಅದಕ್ಕೊಂದು ಇದು ಇರುತ್ತೆ, ಒಂದು ಗೌರವದಿಂದ ಬದುಕೋದಿಕ್ಕೆ ಹೆಂಗಿರ್ಬೇಕೋ ಹಂಗ್ ಉಟ್ಕೊಂಡ್ರೆ ಸರಿ. ಈಗ ನಾನು ಬುರ್ಖಾ ಹಾಕಿಲ್ಲ ನಿಜ, ನಾನು ಮುಷ್ತಾಕ್ ಹಾಕೋದಿಲ್ಲ, ನಾವೆಲ್ಲ ಸೀರೆ ಉಟ್ಟಿರ್ತೀವಿ, ಆದ್ರೆ ಮೈ ತುಂಬಾ ಬಟ್ಟೆ ಉಟ್ಟಿರ್ತೀವಿ. ಮೈ ತೋರ್ಸ್ಕೊಂಡ್ ತಿರ್ಗೋದು ಕೂಡ ನನ್ನ ಮಟ್ಟಿಗೆ ಮಾತ್ರ ಸರಿ ಅನ್ಸಲ್ಲ. ಮೇಡಮ್, ಈಗ ಬುರ್ಖಾ ಅಥವಾ ಸೀರೆ ಹಾಕೋದು ಅಥವಾ ಮೈ ತುಂಬಾ ಬಟ್ಟೆ ಹಾಕೋದು ಅನ್ನುವಂತ ಕಾನ್ಸೆಪ್ಟ್ ಇದೆ ಅಲ್ಲ, ಈ ಕಾನ್ಸೆಪ್ಟ್ ಗೆ ಸಮಾಜ ಅಥವಾ ಕುಟುಂಬದ ಪ್ರಭಾವ ಯಾವ ರೀತಿ ಇರುತ್ತೆ ಮಹಿಳೆಯ ಮೇಲೆ?
ಮಹಿಳೆ ಮೇಲೆ ಅದು ಒಳ ಹೊಡೆತಗಳು ಒಂಥರ ಇದ್ರೆ, ಹೊರಗಿನ ಹೊಡೆತಗಳೇ ಬೇರೆ. ಒಳಗೆ ತನ್ನ ಬುರ್ಕಾ ಹಾಕದೇನೆ ಈ ಶಾಲೆಗೆ ಹೋಗ್ಬಿಡುದು. ಮೊನ್ನೆ ಉಡುಪಿಯಲ್ಲಿ ಆಯ್ತಲ್ಲ. ಬಿಜೆಪಿ ಹೌದು. ಗೌರ್ಮೆಂಟ್ ಇತ್ತು ಅವಾಗ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ. ಬಿಜೆಪಿ ಗೌರ್ಮೆಂಟ್ ಇದ್ದು ಅವರು ನಡೆಸ್ತಕ್ಕಂತ ಈ ಕೋಮುವಾದಿ ಆ ಇಂತಹ ಘರ್ಷಣೆಗಳೇನ್ ನಡೀತಾ ಇತ್ತು, ಅದರಲ್ಲಿ ಹಿಜಾಬ್ ಕೂಡ ಒಂದಾಯ್ತು. ಹಿಜಾಬ್ ಪ್ರಕರಣದಿಂದ ಅಪ್ಪ ಏನ್ ಹೇಳ್ತಾನೆ, ನೀನು ಹಿಜಾಬ್ ಹಾಕೊಳ್ಳದೆ ಶಾಲೆಗೆ ಹೋಗ್ಕೊಡುದು. ಹೋಗ್ಬಾರ್ದು ಅಂತ. ಶಾಲೆಯವ್ರು ಹೇಳ್ತಾರೆ, ನೀನು ಹಿಜಾಬ್ ಹಾಕೊಟ್ರೆ ಶಾಲೆಗೆ ಬರ್ಕೊಡುದು. ಹಾಗಾದ್ರೆ ಹೆಣ್ಣು ಎಲ್ಲಿ ನಿಲ್ಬೇಕು? ಮಧ್ಯ ಎಷ್ಟೋ ಜನ ಹೆಣ್ಮಕ್ಳು ಶಾಲೆಯನ್ನೇ ಅಥವಾ ಕಾಲೇಜನ್ನೇ ತೊರೆಯುವಂತೆಯೂ ಆಯ್ತು. ಅದು ಅವರ ಶಿಕ್ಷಣಕ್ಕೆ ಕುತ್ತಾಗಿ ಪರಿಣಮಿಸ್ತು. ಎಷ್ಟೋ ಜನ ಮಕ್ಕಳು ಶಿಕ್ಷಣದಿಂದ ದೂರ ಉಳಿಯುವಂತಾಯ್ತು. ನಾವು ಶಿಕ್ಷಣ ತಗೋಬೇಕು ಅಂತ ಕಾಲೇಜ್ಗಳಿಗೆ ಹೋದ್ರೆ ಅಲ್ಲಿ ಹಿಜಾಬ್ ಹಾಕ್ಬಿಡುದು ಅಂತಾರೆ. ಇಲ್ಲಿ ಬಂದ್ರೆ ಅಪ್ಪ ಹಾಕ್ಬಿಡು ಹೋದ್ರೆ ಹೋಗು, ಇಲ್ಲಿದ್ರೆ ನಮಾಜ್ ಮಾಡ್ಕೊಂಡು ಮನೆಯಾಗಿರು. ಅವಳ ಆಯ್ಕೆ ಏನು? ಅಪ್ಪನಿಗೆ ಕೇಳಬೇಕಾ, ನಮ್ಮ ಕೇಳ್ಬೇಕು? ಈ ಗಂಡಾಳಿಕೆಯ ಧೋರಣೆಗಳಿದಾವಲ್ಲ, ಅಪ್ಪಂದೇ ಆಯ್ತು, ಶಾಲೆದೇ ಆಯ್ತು, ಅವೆಲ್ಲ ಅಪ್ಪನ ಮನೆದಲ್ಲ. ಈ ಅವಳ ಆಯ್ಕೆಯ ಹಕ್ಕು ಒಂದು ಮೆಚುರಿಟಿಗೆ ಬಂದ್ಮೇಲೆ ಅವಳು ಕೂಡ ಘನತೆಗೆ ತಕ್ಕಂತೆ ಡ್ರೆಸ್ ಹಾಕೋಬೇಕು. ಇಲ್ಲಿ ಯಾರೋ ನೀವು ಹೇಳಿದ್ರಲ್ಲ, ಎಲ್ಲೋ ಒಬ್ಳು ಒಳ ಉಡುಪುಗಳಲ್ಲೇ ಸುತ್ತಾಡಿದ್ಲು ಅಂತ. ಅಂತ ಒಳ ಉಡುಪುಗಳಲ್ಲಿ ಸುತ್ತಾಡೋದು ಕೂಡ ಸೂಕ್ತ ಅಲ್ಲ. ಇಲ್ಲ, ಅವಳು ಆಕ್ಚುಲಿ ಒಳ ಉಡುಪುಗಳಲ್ಲಿ ಸುತ್ತಾಡಿದ್ದು ಪ್ರತಿಭಟಿಸೋಕೋಸ್ಕರ ಮೇಡಮ್. ನೀವು ನನ್ನ ಮೇಲೆ ಒತ್ತಡ ಹಾಕ್ತೀರಿ, ಆದ್ರೆ ನಾನು ಹೀಗೂ ಇರ್ಬಲ್ಲೆ ಅನ್ನೋದನ್ನ ತೋರ್ಸ್ಕೊಳ್ಳೋದಕ್ಕೋಸ್ಕರ ಪ್ರತಿಭಟನೆಯ ರೂಪದಲ್ಲಿ ಆಕೆ ಮಾಡಿರೋದು. ಪ್ರತಿಭಟನೆಯ ರೂಪ, ಅದು ಒಂದು ಪ್ರತಿಭಟನೆಯ ಒಂದು ಮಾದರಿ ಅಂತ ತಿಳ್ಕೋಬಹುದು ಅಷ್ಟೇ. ಆದ್ರೆ ಅದರಿಂದ ಬದಲಾವಣೆಗಳು ಆಗ್ಬೇಕು ಅಂತಂದ್ರೆ ನಮ್ಮ ಮಹಿಳೆಗೆ ಮೊದ್ಲು ಪುರುಷಾಧಿಪತ್ಯದಿಂದ ಹೊರಗ್ ಬಂದು ತಾನು ಹೇಗೆ ತನ್ನ ವೈಚಾರಿಕವಾದ ಮತ್ತು ಶೈಕ್ಷಣಿಕವಾದ ಘನತೆಯ ಉನ್ನತ ಸ್ಥಾನಗಳಲ್ಲಿ, ನೀತಿ ನಿರೂಪಣೆಯ ಸ್ಥಾನಗಳಲ್ಲಿ ತನ್ನನ್ನು ತಾನು ನಿರೂಪಿಸ್ತಾ ಹೋಗ್ತಾ ಡ್ರೆಸ್ ಅನ್ನ ಹೆಂಗ್ ಉಟ್ಕೋಬೇಕು ಉಟ್ಕೋತಾಳೆ. ಅವಾಗ ಪ್ರಶ್ನೆ ಬರೋದಿಲ್ಲ. ಯಾವಾಗ ಅವನ ಹಿಡಿತದಲ್ಲೇ, ಅವನ ಗಂಡಾಳಿವಿಕೆಯ ಒಡೆತನದಲ್ಲಿಯೇ ಅವಳು ಇರ್ಬೇಕಾದಾಗ ಅದನ್ನ ಕೇಳ್ತಾಳೆ. ಅನಿವಾರ್ಯ ಆಗತ್ತೆ ಅವಳಿಗೆ. ಹೀಗೆ ಎರಡೂ ಕಡೆಯಿಂದ ಒತ್ತಡಗಳು ಬರ್ತವೆ. ಶಿಕ್ಷಣ ಹೇಳಿ ಶಿಕ್ಷಣ ಈಗ ತಲೆ ವಸ್ತ್ರ, ತಲೆ ಮೇಲೆ ಬುರ್ಕಾ ಹಾಕ್ಬೇಕು ಅನ್ನೋದಾಗಿರ್ಬೋದು, ಅಥವಾ ಬೇರೆ ಬೇರೆ ಧರ್ಮಗಳಲ್ಲಿ ತಲೆ ವಸ್ತ್ರವನ್ನ ಹಾಕ್ಬೇಕು ಅನ್ನೋದಾಗಿರ್ಬೋದು. ಯಾಕೆ ಹಾಕ್ಬೇಕು ಅಂತ? ತಲೆಯನ್ನ ಯಾಕೆ ಕವರ್ ಮಾಡ್ಕೊಳ್ಬೇಕು? ಅದು ಒಂದು ಹಿಂದಿನ ಕಾಲದೇನು 19ನೇ ಶತಮಾನದ ಆರಂಭದಲ್ಲಿ ಒಂದು ಈ ಹಿಜಾಬ್ಗಳು ಶುರು ಆಯ್ತು. ಮೊದ್ಲು ಅಷ್ಟೇನಿರ್ಲಿಲ್ಲ. ನಾವು ಗೋಶಾಗಳಲ್ಲಿ ಈ ರಾಜಮನೆತನದ ಹೆಣ್ಮಕ್ಳು ಡೋಲಿಗಳಲ್ಲಿ ಹೋಗ್ತಾ ಇದ್ರಲ್ಲ, ಪರದೆ ಬಿಟ್ಕೊಂಡು ಡೋಲಿಗಳಲ್ಲಿ ಹೋಗ್ತಾ ಇದ್ರು. ಅದು ಒಂದು ಶ್ರೀಮಂತ ವರ್ಗಕ್ಕೆ ಸೀಮಿತ ಆಗಿತ್ತು. ಈಗಲೂ ಕೂಡ ದುಡಿಯುವ ಕೃಷಿ ಕಾರ್ಮಿಕ ಮಹಿಳೆಯರು ಬುರ್ಕ ಹಾಕೊಂಡು ಹೊಲದ ಕೆಲ್ಸಕ್ಕೆ ಹೋಗಕ್ಕಾಗತ್ತ? ಕಟ್ಟಡ ಕಾರ್ಮಿಕರಾಗಿ ದುಡಿಯಕ್ಕಾಗತ್ತ? ಅವರು ಸಹಜವಾಗಿ ಹೋಗಿರ್ತಾರೆ. ಘೂಂಘಟ್ ಹಾಕೊಂಡು ಎಷ್ಟೊತ್ತಕ್ಕೆ ಇರಕ್ಕಾಗುತ್ತೆ? ಇಂತ ಕೃಷಿ ಕಾರ್ಮಿಕಳಾಗಿ ದುಡಿಬೇಕಾದ್ರೆ, ಅಥವಾ ನೆಲ ಅಗಿಯುವಂತಹ ಮನರೇಗಾ, ಈಗ ಅದಕ್ಕೆ ಏನೋ ರಾಮ್ಜಿ ಏನೋ ಮಾಡ್ಕೊಂಡಿದ್ದಾನೆ ಮೋದಿ. ಆ ತರ ಮನರೇಗಾದು ಕಾರ್ಯಕ್ರಮದಲ್ಲೇ ಆಯ್ತು. ಅವಳು ತಲೆ ಮೇಲೆ ಸೆರಗ್ ಹಾಕೊಂಡು ಕುತ್ಕೋತೀನಂದ್ರೆ ಆಗೋದಿಲ್ಲ. ಉತ್ತರ ಕರ್ನಾಟಕದ ಹೆಣ್ಮಕ್ಳು ಬುಟ್ಟಿಯಲ್ಲಿ ಕಸ ಇದು ಮಣ್ಣು ಹೊರಬೇಕಾದ್ರೂ ತಲೆ ಮೇಲೆ ಸೆರಗ್ ಹಾಕೊಂಡು ಮೇಲೆ ಇಟ್ಕೊಳ್ತಾರೆ. ಅದು ಅವರ ಆಯ್ಕೆ. ಅದು ಒತ್ತಡ ತರಕ್ಕಾಗಲ್ಲ. ಈಗ ನಾವು ನೋಡೋದಾದ್ರೆ ಇವರು ಯಾರು ಬಾಂಗ್ಲಾದೇಶದ ಹಿಂದೆ ಇದ್ರ ಶೇಖ್ ಹಸೀನಾ, ಆಮೇಲೆ ಪಾಕಿಸ್ತಾನದ ಅಧ್ಯಕ್ಷ ಆಗಿದ್ಲಲ್ಲ ಭುಟ್ಟೋ, ಬೆನಜೀರ್ ಭುಟ್ಟೋ, ಇವ್ರುಗಳೆಲ್ಲ ತಲೆ ವಸ್ತ್ರ ಹಾಕ್ತಿದ್ರು. ಫಾತಿಮಾ ಬಿಬಿ ಸುಪ್ರೀಂ ಕೋರ್ಟ್ ಜಡ್ಜ್ ಆದ್ರೂ ತಲೆ ಮೇಲೆ ಸೆರಗ್ ಹಾಕ್ತಿದ್ರು. ಅದು ಅವರ ಆಯ್ಕೆ. ಅದು ಅವರ ಆಯ್ಕೆ ಬಿಡಿ. ಹಾಕೋದಿಲ್ಲ ಇವ್ರು ಯಾರು ನಮ್ಮ ಶಬಾನಾ ಆಜ್ಮಿ ಹಾಕಲ್ಲ. ಮತ್ತೆ ಇನ್ನೊಬ್ರು ಸ್ಪೀಕರ್ ಆಗಿದ್ರಲ್ಲ ಪಾರ್ಲಿಮೆಂಟ್ ಅಲ್ಲಿ, ನಜ್ಮಾ ಹೆಪ್ತುಲ್ಲಾ, ಅವರು ಹಾಕಲ್ಲ.
ಹ್ಮ್ ಹಿಂಗೆ ರಾಜಕಾರಣದಲ್ಲಿ ಬಂದಾಗ ಅಂದ್ರೆ ನಮ್ಮ ಕರ್ನಾಟಕದ MLA ಇದಾರಲ್ಲ, ಗುಲ್ಬರ್ಗದ ಹ್ಮ್ MLA ಹ್ಮ್ ಫಾತಿಮಾ ಎಂಥದೋ ಫಾತಿಮಾ ಅವ್ರ ಹ್ಮ್ ಹೆಸರು ಖನೀಸ್ ಫಾತಿಮಾ. ಹ್ಮ್ ಖನೀಸ್ ಫಾತಿಮಾ ಹಿಜಾಬ್ ಹಾಕ್ತಾರೆ, ಅದು ಅವ್ರ ಹ್ಮ್ ಆಯ್ಕೆ. ಹೀಗೆ ಹ್ಮ್ ಅವ್ರ ಆಯ್ಕೆಗೆ ಬಿಡ್ಬೇಕೆ ಹೊರತು ಒತ್ತಡ ಯಾವ್ದಕ್ಕೂ ಸರಿಯಲ್ಲ. ಈಗ ಓಕೆ ಮೇಡಮ್, ಈಗ ಮೈ ತುಂಬಾ ಬಟ್ಟೆ ಹಾಕೊಳ್ಳೋ ಕಾನ್ಸೆಪ್ಟ್ ಅಥವಾ ನನ್ನ ಇಷ್ಟದ ಬಟ್ಟೆ ಹಾಕೊಳ್ಳೋ ಕಾನ್ಸೆಪ್ಟ್ ಅಂತ ಬಂದಾಗ, ಈಗ ಬೀಚ್ಗೆ ಹೋದಾಗ ಬಿಕಿನಿ ಹಾಕ್ತಾರೆ ಹುಡುಗಿರು, ಅದು ತಪ್ಪಾ? ಅದು ತಪ್ಪಾಗಲ್ಲ, ಯಾಕಂದ್ರೆ ಈಜಾಡ್ತಾ ಇರ್ತಾರೆ. ಫುಲ್ ಬಟ್ಟೆ ಹಾಕೊಂಡು ಅವ್ರಿಗೆ ಇದ್ ಮಾಡಕ್ ಆಗಲ್ಲ. ಒಂದ್ ಶಾರ್ಟ್ ಹ್ಮ್ ಬಟ್ಟೆಗಳು ಹಾಕೊಂಡು ಈಜಾಡ್ತಾರೆ. ಹ್ಮ್ ಈಜಾಡೋದಿಕ್ಕೆ ಸರಿ ಅದು. ಆದ್ರೆ ಹ್ಮ್ ಅದನ್ನ ಪ್ರದರ್ಶನ ಅಂತ ತಿಳ್ಕೊಳಂಗಿಲ್ಲ. ಅದು ಹ್ಮ್ ಒಂದು ಓಕೆ. ಸ್ಪರ್ಧೆ. ಹ್ಮ್ ಹ್ಮ್ ಈಗ ಸಾಮಾಜಿಕ ವಲಯದಲ್ಲಿ ಅಥವಾ ಈಗ ಎಲ್ಲೋ ಒಂದು ಓಡಾಡ್ತಾ ಇರುವಾಗ ಅಥವಾ ಎಲ್ಲೋ ಒಂದು ಪಾರ್ಟಿ ಪಬ್ಗಳಂತ ಹೋದಾಗ ಶಾರ್ಟ್ ಶಾರ್ಟ್ ಬಟ್ಟೆಗಳನ್ನ ಹೆಣ್ಮಕ್ಳು ಹಾಕ್ತಾರೆ, ಇದನ್ನ ಯಾವ ರೀತಿ ನೋಡ್ತೀರಾ ನೀವು? ನೋಡಿ, ಯಾರ್ ಪಬ್ಗಳಲ್ಲೇ ಹಾಕ್ಲಿ ಎಲ್ಲೇ ಹಾಕ್ಲಿ, ಅದು ಶಾರ್ಟ್ ಬಟ್ಟೆ ಹಾಕೊಳ್ಳೋದು ಅವ್ರ ಆಯ್ಕೆ. ಹ್ಮ್ ಅವರು ಬಟ್ ಏನಂದ್ರೆ ಮೈ ತುಂಬಾ ಬಟ್ಟೆ ಇದ್ರೆ ಚಂದ ನಮ್ಗೆ. ಹ್ಮ್ ಹ್ಮ್ ಅದ ಈಗಿನ ಮಕ್ಳು ಕೇಳೋದೇ ಇಲ್ಲ. ಅವು ಅರ್ಧ ಅರ್ಧ ಹ್ಮ್ ಸ್ಕರ್ಟ್ ಬಿಕಿನಿನೋ ಹಾಕೊಂಡು ಹೋಗ್ತವೆ. ಹ್ಮ್ ಏನ್ ಮಾಡಕ್ಕಾಗುತ್ತೆ, ಆದ್ರೆ ಅವ್ರ ಫೈನಲ್ ಆಯ್ಕೆ ಆಗಿ ಅದು. ನಾವ್ ಏನೇ ನೋಡ್ದಾಗ್ಲು ಮೇಡಮ್ ನಮ್ಗ್ ಅನ್ಸೋದೇನಂತಂದ್ರೆ, ಈ ದೇಹ ಅನ್ನೋದು ಬರೀ ಒಂದು ಮೂಳೆ ಮಾಂಸದ ಹೊದಿಕೆ ಅಷ್ಟೇ ಅಲ್ವಾ? ಅದನ್ನ ನಾವ್ ಯಾಕೆ ಅಷ್ಟೊಂದು ಮುಚ್ಕೊಂಡು ಅಷ್ಟೊಂದು ಅದನ್ನ ಸೇಫ್ ಮಾಡೋದು? ಏನಿದೆ ಅದ್ರಲ್ಲಿ ಅಂತ? ಅಲ್ಲಿ ಈ ಅಧ್ಯಾತ್ಮ ದೇಹದಲ್ಲಿರೋದೇನು ಬಂದಾಗ, ಫೈನಲ್ ಆಗಿ ಒಂದು ಮೂಳೆ ಮಾಂಸ ಚರ್ಮ ಅಷ್ಟೇ ಅಲ್ವಾ ಅಂತ? ಯಾಕೆ ಪ್ರಪಂಚ ಅದನ್ನ ಆ ದೇಹವೆಂಬುದು ರೀತಿ ಮೂಳೆ ನೋಡ್ಬಾರ್ದು? ಮಾಂಸದ ತಡಿಕೆ ಅಂತ ಶರಣರು ಹೇಳ್ತಾರೆ. ಅಕ್ಕಮಹಾದೇವಿ ಕೂಡ ಈ ಒಂದು ಪ್ರತಿಭಟನೆಯ ಒಂದು ಅಸ್ತ್ರವಾಗಿನೇ ತನ್ನ ಬಟ್ಟೆಯನ್ನೆಲ್ಲ ಕಳಚ್ಬಿಟ್ಟು ಬೆತ್ತಲೆಯಾಗಿ ಕಲ್ಯಾಣಕ್ಕೆ ಬರ್ತಾಳೆ. ಹ್ಮ್ ಕಲ್ಯಾಣಕ್ಕೆ ಬಂದ್ರೂ ಸಹ ಅನುಭವ ಮಂಟಪದಲ್ಲಿ ಅವಳಿಗೆ ಪರೀಕ್ಷೆ ಕಾದಿರುತ್ತೆ. ಅವಳು ಕೂದ್ಲನ್ನ ಮರೆ ಮಾಡ್ಕೊಂಡಿದ್ದನ್ನ ನೋಡಿ ಶರಣರು ಕೇಳ್ತಾರೆ, ಏನಮ್ಮ ನೀ ಬಟ್ಟೆ ಹಂಗಿಲ್ಲ ಅಂತ ಬಟ್ಟೆ ಬಿಟ್ಟು ಬಂದು ಕೂದ್ಲನ್ನ ಮರೆ ಮಾಡಿರೋ ಕಾರಣ ಏನು ಅಂತ ಅವರೆಲ್ಲ ಕೇಳಿದಾಗ ಆಕೆ ಹೇಳ್ತಾಳೆ, ನೀವು ಹ್ಮ್ ಶರಣರ ಮನನೊಂದಿರೆಂದು ನಾನು ಮುಚ್ಚಿದ್ದೇನೆ ಹೊರತು ನನಗಾಗಿ ಅಲ್ಲ ಅಂತ ಹೇಳ್ತಾಳೆ. ಅಂದ್ರೆ ಹ್ಮ್ ಒಂದು ಅಧ್ಯಾತ್ಮದ ಉನ್ನತ ಮಟ್ಟಕ್ಕೆ ಹೋದಾಗ ಅಲ್ಲಿ ಬಟ್ಟೆ ಹಂಗಿರಲ್ಲ. ಈಗ ಹ್ಮ್ ಸಹಜವಾಗಿ ನಾವು ಸಮಾಜದಲ್ಲಿ ಬದುಕ್ತಾ ಇರ್ಬೇಕಾದ್ರೆ ಘನತೆಯ ಬದುಕು ಅಂದ್ರೆ ವಸ್ತ್ರಗಳು ಕೂಡ ಅದರಲ್ಲಿ ಸೇರಿರ್ತವೆ. ಒಂದ್ ಹ್ಮ್ ಡೀಸೆಂಟ್ ಉಡುಗೆ ಅಂತಿರುತ್ತೆ. ಆ ಡೀಸೆಂಟ್ ಹ್ಮ್ ಉಡುಗೆ ಹಾಕೊಂಡ್ರೇನೆ ಚಂದ. ಹ್ಮ್ ಓಕೆ ಮೇಡಮ್, ಈಗ ಮತ್ತೊಂದು ವಿಚಾರವನ್ನ ನಾವಿಲ್ಲಿ ಗಮನಿಸೋದಾದ್ರೆ, ಮೊನ್ನೆ ತಾನೇ ತಾಲಿಬಾನಿಗಳು ತಾಲಿಬಾನ್ನ ಇವರು ಭಾರತಕ್ಕೆ ಬಂದಾಗ ಅಲ್ಲಿ ಮಹಿಳಾ ಪತ್ರಕರ್ತರಿಗೆ ಅಲೋ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಮುಂದೆ ತರ್ತಾರೆ. ನಮ್ಮ ದೇಶದ ಪ್ರಧಾನಿಗಳು ಸಹ ಅದನ್ನ ಒಪ್ಕೊಂಡು ಅಲ್ಲಿ ಮಹಿಳಾ ಪತ್ರಕರ್ತರಿಗೆ ಅವಕಾಶವನ್ನ ಕೊಡೋದಿಲ್ಲ ಕಚೇರಿಯಲ್ಲಿ. ಇದನ್ನ ನಾವ್ ಯಾವ ರೀತಿ ನೋಡ್ಬೇಕು? ಅಂದ್ರೆ ಮಹಿಳೆಯರ ಸ್ವಾತಂತ್ರ್ಯವನ್ನ ತಪ್ಪು. ಕಾಪಾಡಬೇಕಾದಂತ ರಾಜಕಾರಣಿಗಳು ಅಥವಾ ಉನ್ನತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳೇ ಮಹಿಳೆಯರ ಹಕ್ಕುಗಳನ್ನ ಕಸಿದುಕೊಳ್ತಾ ಇರುವಾಗ ಮಹಿಳೆಯರ ಹಾ. ಹಕ್ಕುಗಳಿಗೆ ಪುಷ್ಟಿ ಕೊಡೋದು ಯಾರು ಹಾಗಾದ್ರೆ? ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯ ಮನಸ್ಸು ಕೊಳಕಾಗಿದ್ದಾಗ, ಅವನ ಮನಸ್ಸು ವೈಜ್ಞಾನಿಕ ಮತ್ತು ಮಹಿಳೆಯ ಉನ್ನತಿಯನ್ನ ಸ್ವೀಕರಿಸದೇ ಇರುವಾಗ, ಅವಳ ಘನತೆ ಗೌರವಗಳಿಗೆ ಬೆಲೆ ಕೊಡದೇ ಇರುವಾಗ ಅವನು ಹಂಗಾಡ್ತಾನೆ. ಅವನಿಗೆ ಹ್ಮ್ ನೋಡಿ, ತನ್ನ ಹೆಂಡತಿಯನ್ನು ಬಿಟ್ಟ, ಹ್ಮ್ ತಾಯಿಯನ್ನು ರಾಜಕೀಯಕ್ಕೆ ಬಳಸ್ಕೊಂಡ. ನೋಟ್ ಬಂದಿ ಆದಾಗ ಇಂತಹ ಹೀನ ಮನಸ್ಸಿನ ವ್ಯಕ್ತಿಗಳು ಯಾರೇ ಆಗ್ಲಿ, ಅದು ಹ್ಮ್ ಪ್ರಧಾನಿ ಆಗಿರ್ಬೋದು, ನಾನೇ ಆಗಿರ್ಬೋದು, ಇಂತಹ ಹೀನ ಮನಸ್ಥಿತಿ ಇರುತ್ತಲ್ಲ, ಆ ಮನಸ್ಥಿತಿಯವರು ಪತ್ರಕರ್ತರು ಎಷ್ಟೇ ಮಹಿಳೆಯರು ಮುಂದುವರೆದ್ರೂ ಸಹ ಇವತ್ತು ದೇಶ ವಿದೇಶಗಳಿಂದ ಆ ಇದ್ರಲ್ಲಿ ಕ್ರಿಕೆಟ್ ಅಲ್ಲಿ ಗೆದ್ದು ಹ್ಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಅವರು ದಾಖಲೆ ಆದಾಗ, ನಮ್ಮ ಭಾರತದ ಮಹಿಳೆ ಲೇಖಕಿಯಾಗಿ ಅಂತಾರಾಷ್ಟ್ರೀಯ ಮಟ್ಟಿಗೆ ಕನ್ನಡದ ಒಂದು ಧ್ವಜ ಹಾರಿಸಿ ಅಲ್ಲಿ ತನ್ನ ಒಂದು ಹ್ಮ್ ಕನ್ನಡದ ಒಂದು ಅಸ್ಮಿತೆಯನ್ನ ಸ್ಥಾಪಿಸಿ, ಕನ್ನಡದ ಲೇಖನಗಳು ಅಂತ ಉತ್ತಮವಾದವು, ಕಥೆಗಳು ಅಷ್ಟು ಶ್ರೇಷ್ಠವಾದವು ಅಂತ ಪ್ರಶಸ್ತಿ ತಗೊಂಡು ಬಂದಾಗ್ಲೂ ಕೂಡ ಅವರು ಹೊಗಳಲಿಲ್ಲ. ಈ ಹ್ಮ್ ವಿನೇಶ್ ಫೋಗಟ್ ಆಟಗಾರ್ತಿಯರು ಎಷ್ಟೊಂದು ಆ, ವಿಶ್ವಮಟ್ಟದ ದಾಖಲೆಯನ್ನ ನಿರ್ಮಿಸಿದ್ರು ಸಹ ತನ್ನ ಆ ಒಂದು ಕೇಸರಿ ಪಡೆಯ ಒಂದು ಆ ರಕ್ಷಣೆಗೆ ನಿಲ್ತಾರೆ ಹೊರತು ಮಹಿಳೆಯರ ರಕ್ಷಣೆಗೆ ಅವರು ನಿಂತಿಲ್ಲ ಅಂತ ಅನ್ನೋದು ಇತಿಹಾಸ.
ಹ್ಮ್ ಮೇಡಮ್, ಈಗ ನಿಮ್ಮ ಸಮುದಾಯದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಸಹ ಹಿಜಾಬು ಅಥವಾ ಬುರ್ಕಾವ ಬೇಡ ಅಂತ ನೀವು ನಿರ್ಧಾರ ಮಾಡಿದ್ರೆ ಅದು ನಿಮ್ಮ ಆಯ್ಕೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ನಿರ್ಧಾರವನ್ನ ತಗೊಂಡಾಗ ನಿಮ್ಮ ಸಮುದಾಯದಿಂದ ನಿಮ್ಗೆ ಯಾವ ರೀತಿ ಸವಾಲುಗಳು ಎದುರಾಯ್ತು ಮೇಡಮ್? ಅದನ್ನ ನೀವು ಯಾವ ರೀತಿ ಫೇಸ್ ಮಾಡಿದ್ರಿ? ಇದು ಒಳ್ಳೆ ಪ್ರಶ್ನೆ. ನಮ್ಮಮ್ಮ ಬುರ್ಖಾ ಹಾಕ್ತಿರ್ಲಿಲ್ಲ. ಆದ್ರೆ ಚಾದರ್ ಅಂತ ಒಂದು ಹೊತ್ಕೊಂಡು ಹೋಗ್ತಾ ಇದ್ರು. ಉತ್ತರ ಕರ್ನಾಟಕದಲ್ಲಿ ಅಶಿಕ್ಷಿತ ಮಹಿಳೆಯರು ಬುರ್ಖಾ ಹಾಕ್ತಿರ್ಲಿಲ್ಲ. ಒಂದು ಬಿಳೆ ಚಾದರ್ ಇರ್ತಿತ್ತು, ಅದನ್ನ ಹಾಕೊಂಡು ಹೋಗೋರು. ಹೀಗೆ ಅಮ್ಮ ಚಾದರ್ ಹಾಕೊಂಡು ಹೋಗ್ತಿದ್ರು. ನಮಗೆಲ್ಲ ನಮ್ಮ ಸಂಬಂಧಿಗಳೆಲ್ಲ ತುಂಬಾ ಹಿಂಸೆ ಕೊಡೋರು. ನೀವು ಬುರ್ಖಾ ಹಾಕೊಳ್ಳಿ, ಮಕ್ಳಿಗೆ ಬುರ್ಖಾ ಹಾಕ್ತಾ ಇಲ್ಲಲ್ಲ ಅಂತ ಹೇಳ್ತಿದ್ರು. ಹೇಳಿದಾಗ ನನಗೆ ತುಂಬಾ ಮುಜುಗರ ಆಗ್ತಿತ್ತು. ಏನ್ ಇವ್ರು ಹಿಂಗ್ ಹೇಳ್ತಾರೆ ಅಂತ. ನಾನ್ ಅವ್ರ ಜೊತೆಗೇನೆ ಹೋಗ್ಬೇಕಾದ್ರೆ ಬುರ್ಖಾ ಹಾಕೊಂಡವ್ರು ಮಾಡ್ತಿರೋ ಅವಘಡಗಳನ್ನ ಅಲ್ಲಲ್ಲೇ ತೋರಿಸ್ತಾ ಇದ್ದೆ. ನನ್ ಜೊತೆಗಿರ್ತಿದ್ರ ಒಂದು ವ್ಯಾಪಾರ ಮಾಡ್ತಿರ್ತಾರೆ. ಬುರ್ಖಾದ ಅರಿವಿಲ್ದಂಗೆ ಮುಂದಿನ ನಖಾಬ್ ತೆಗೆದು ಅವ್ರು ವ್ಯಾಪಾರಗಳಲ್ಲಿ ಇಷ್ಟು ಬ್ಯುಸಿ ಆಗಿರ್ತಿದ್ರು. ಅವ್ರಿಗೆ ಬಟ್ಟೆ ಅರಿವೇ ಇರ್ತಿರ್ಲಿಲ್ಲ. ನೋಡಿ, ಇವ್ರು ವ್ಯಾಪಾರದಲ್ಲಿ ಹತ್ತಿ ಬುರ್ಖಾವನ್ನ ಹೆಂಗೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಬುರ್ಖಾ ಇದೆ ಅಲ್ಲ, ಅದು ಅವ್ರು ರಿಲೇಟಿವ್ಸ್ ಯಾರೋ ಬಂದ್ರು ಅಂತ ಆಯ್ 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 ಮಾಮು ಆಯ್ ಅಂತ ಮುಚ್ಕೊಂಡ್ಬಿಡೋದು. ಇದು ಏನಾಗತ್ತೆ, ಒಂದು ಪುರುಷಾಧಿಪತ್ಯದ ಭಯದಿಂದ ಅವ್ರು ಹಾಕೊಂಡಿದ್ದಾರೆ ಹೊರತು ಅವರು ಮನಸ್ಸಿಂದ ಹಾಕೊಂಡಿಲ್ಲ. ನಂದು ಕೂಡ ಹಾಗೆ ಇತ್ತು. ನನಗೆ ಒತ್ತಡಗಳು ಬಂದ್ವು. ಆದ್ರೆ ಅದನ್ನೆಲ್ಲ ಮೀರಿ ನಿಂತ್ವಿ ನಾವು. ಇನ್ನ ಕಾಲೇಜಿಗೆ ಹೋಗ್ತಿರ್ಬೇಕಾದ್ರೆ ಎಷ್ಟೋ ಜನ ಹುಡುಗಿಯರು ಬುರ್ಖಾ ಹಾಕೊಂಡು ಬಂದು ಬಸ್ಸಲ್ಲಿ ಹತ್ತಿದ ತಕ್ಷಣ ಬುರ್ಖಾ ತೆಗೆದು ಬ್ಯಾಗಿಗೆ ತೊಡಕಿ ಕಾಲೇಜಿಗೆ ಬರೋರು. ಹೀಗೆ ಅವ್ರಿಗೆ ಇಷ್ಟ ಇಲ್ದಿದ್ರು ದೊಡ್ಡವರ ಒಂದು ಒತ್ತಡಕ್ಕಾಗಿ ಅವ್ರು ಹಾಕೊಂಡು ಬರೋರು. ನಾವಿದೇವಲ್ಲ, ಸ್ವಲ್ಪ ಆರಂಭದಿಂದಲೇ ಬಂಡಾಯ ರೆಬೆಲ್ ಆಗಿ ಬೆಳೆದೆ ನಾನು ಒಂಥರ. ನಾನು ಅಮ್ಮ ಚಿಕನ್ ಮಾಡಿದಾಗ ಲೆಗ್ ಪೀಸ್ಗಳೆಲ್ಲ ಅಣ್ಣನಿಗೊಂದು ಅಪ್ಪನಿಗೊಂದು ಇಡ್ತಿದ್ರು. ನನಗೆ ಯಾಕಿಲ್ಲ ತಗೋಬೇಕು ಅಂತ ನಾನು ಎಲ್ರಿಗೂ ಪೀಸ್ ಮಾಡಿ ಎಲ್ರಿಗೂ ಸಮ ಮಿಕ್ಸ್ ಮಾಡ್ಬಿಡು, ಇಲ್ಲ ಅಂದ್ರೆ ನನ್ಗೂ ಒಂದ್ ಕೊಡು ಅಂತ ಜಗಳ ಮಾಡ್ತಿದ್ದೆ. ಇಂಥ ಒಂದು ಹುಡುಗಿ ನಾನು. ಹೌದು ಅಮ್ಮ ನೋಡಿ, ಮಹಿಳೆಯರಿಗೆ ಅಥವಾ ಬಾಲಕಿಯರಿಗೆ ತಾರತಮ್ಯ ಮನೆಯಿಂದ, ಅದು ತಿನ್ನೋ ಊಟದಿಂದನೇ ಶುರುವಾಗ್ಬಿಡತ್ತೆ ಅಂತ. ಅಲ್ಲಿಂದನೇ ಶುರು ಆಗತ್ತೆ ಊಟ. ಆಮೇಲೆ ಮೊದ್ಲು ಗಂಡಸರಿಗಿರ್ಲಿ ಅಂತ ಗಂಡಸರಿಗೆ ಫಸ್ಟ್. ಯಾಕಮ್ಮ ಹಿಂಗ್ ಮಾಡ್ತೀಯ ಅಂದಾಗ, ಅಯ್ಯೋ ಅವ್ರು ದುಡುಕ್ ತರೋರವ ಮನೆಗೆ, ಅವ್ರಿಗೆ ಮೊದ್ಲು ಹಾಕ್ಬೇಕು, ಅವ್ರಿಗೆ ಬಿಸಿ ಬಿಸಿಯಾದ ಊಟ ಮಾಡಿಸಿ ಆರಿದ್ದು ತಳ ಸೀದಿದ್ದು ನಾವ್ ತಿನ್ಬೇಕು. ಹೌದು ಹೌದು. ಇದು ಆಕ್ಚುಲಿ ಎಲ್ಲರ ಮನೇಲೂ ನಡೆಯುವಂತದ್ದಂತ ಅನ್ಸುತ್ತೆ. ನಮ್ಮ ಮನೇಲೂ ಇದೇ ತರ ಇತ್ತು. ಎಲ್ಲಾರ ಮನೆಯಲ್ಲಿ ನಡೆಯುತ್ತೆ ಹಂಗೆ. ಹೆಣ್ಣು ಅಂದ್ರೆ ಈಗ ಅಲ್ಪಸಂಖ್ಯಾತ ಅಥವಾ ಮುಸ್ಲಿಮರಲ್ಲಿ ಹಿಜಾಬ್ ಹಾಕ್ಬೇಕು, ಬುರ್ಕಾ ಹಾಕ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದ್ರೆ, ಈ ಕಡೆ ಹಿಂದೂಗಳಲ್ಲಿ ಏನ್ ಕಡಿಮೆ ಇಲ್ಲ. ಹಿಂದೂಗಳಲ್ಲೂ ಸಹ ಸೀರೆ ಉಟ್ಕೋಬೇಕು, ಮೈ ತುಂಬಾ ಬಟ್ಟೆ ಹಾಕೋಬೇಕು, ಕುಂಕುಮ ಇಟ್ಕೋಬೇಕು, ಬಳೆ ಹಾಕೋಬೇಕು, ಆಮೇಲೆ ಹೂ ಮುಡ್ಕೊಳ್ಬೇಕು, ಇದೆಲ್ಲ ಕಾನ್ಸೆಪ್ಟ್. ಇದನ್ನ ಈಗ ನಾವು ಅದನ್ನ ಎಷ್ಟೋ ಸಲ ಅದನ್ನ ಫೇಸ್ ಮಾಡ್ಬೇಕು ಅಂತಂದ್ರು ಸಹ, ಅದನ್ನ ಫೇಸ್ ಮಾಡುವಾಗ್ಲೂ ಸಹ ಒಂದಿಷ್ಟು ವಿರೋಧಗಳು ಅಥವಾ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಬರುತ್ತೆ. ಇದನ್ನ ಹೆಣ್ಮಕ್ಳು ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅಂತ ನಿಮ್ ಸಜೆಷನ್ಸ್ ಏನು ಮೇಡಮ್? ಭಿನ್ನಾಭಿಪ್ರಾಯಗಳು ಬರ್ತವೆ. ಇವಾಗ್ಲೂ ಸಹ ಉತ್ತರ ಕರ್ನಾಟಕದ ಮಹಿಳೆಯರು ಪಡಸಾಲೆಗೆ ಬಂದು ಮಾತಾಡೋದಿಲ್ಲ. ಗಂಡಸರು ಕುಂತಾಗ ಬಾಗಿಲು ಮರೆ ಹಿಂದಿನಿಂದ ಹಿಂಗೆ ಮಾತಾಡೋರು. ನಮ್ಮ ಮಾವ ಇದ್ದಾಗ ನಮಗೂ ಕೂಡ ಎದುರು ಬಂದು, ನಾನೇನೋ ಬಂದು ದಿಟ್ಟೆ ಹಂಗೆ ಬಂದು ಅವ್ರ ಜೊತೆ ಎದುರುಗಡೆ ಚೇರಲ್ಲಿ ಕುಂತು ಬಿಡುತ್ತಿದ್ದೆ. ಅಯ್ಯೋ ಅಂತ ಹಿಂಗೆ ಇದ್ ಮಾಡಿ ನಮ್ಮ ಹೇಳು ಅಂತ ಸನ್ನೆ ಮಾಡೋರು. ಯಾಕೆಂದ್ರೆ ಹಿರಿಯರಿಗೆ ಗೌರವ ಅಂತ ಅವರು. ಹಿರಿಯರಿಗೆ ಗೌರವ ಬೇಕು, ಮರಿಯಿಂದನೇ ಮಾತಾಡ್ಬೇಕು, ಎದುರು ಹೋಗಂಗಿಲ್ಲ ಹಿರಿಯರ ಮುಂದೆ ಅಂತ ಒಂದು ಇದು ಕಟ್ಟುಪಾಡುಗಳಿದ್ವಲ್ಲ. ಈಗ ಶಿಕ್ಷಣದ ಮೂಲಕ ಎಲ್ಲ ಕಟ್ಟುಪಾಡುಗಳನ್ನ ಮುರಿಬೇಕಾಗಿದೆ. ಇವತ್ತು ದಲಿತ ಮಹಿಳೆಯರಿಗೆ ಜಿಲ್ಲಾ ಪಂಚಾಯಿತಿಯಲ್ಲಿ, ತಾಲೂಕ್ ಪಂಚಾಯಿತಿಯಲ್ಲಿ ಆಯ್ಕೆಯಾಗಿ ಬಂದ್ರು ಸಹ ಅವ್ರಿಗೆ ನೆಲದ ಮೇಲೆ ಕೂಡು ಅಂತ ಹೇಳಕ್ ಆಗಲ್ಲ. ಈಗ ಅವರು ಕೂಡ ಸಮನಾಗಿ ಎಲ್ಲರ ಜೊತೆಗೆ ಚೇರಲ್ಲಿ ಕೂಡ್ಬೇಕು ಅಂತಂದ್ರೆ ಅದು ಸರ್ಕಾರದ ಇಚ್ಛಾಶಕ್ತಿ ಮತ್ತು ಮಹಿಳೆಯ ಸಾಧನೆಗಳು ಎರಡೂ ಸೇರಿ ನಾವು ಆ ಸ್ಥಾನವನ್ನ ಪಡ್ಕೋಬೇಕಾಗತ್ತೆ. ಅವಾಗ ತನ್ನಿಂದ ತಾನೇ ಬಿಟ್ಬಿಡ್ತೀವಿ ಇವನ್ನ. ಅದು ಹಿಂದೂ ಮಹಿಳೆ, ಮುಸ್ಲಿಂ ಮಹಿಳೆ, ಕ್ರಿಶ್ಚಿಯನ್ ಮಹಿಳೆ ಅಂತಲ್ಲ, ಎಲ್ರಿಗೂ ಶಿಕ್ಷಣ. ಅದಕ್ಕೆ ಮೇಡಮ್ ಅಂಬೇಡ್ಕರ್ ಅವ್ರು ಹೇಳಿದ್ದು ಮಹಿಳೆಯರು ದಲಿತರಿಗಿಂತ ಹೀನಾಯ ಸ್ಥಿತಿಯಲ್ಲಿದ್ದಾರೆ ಅಂತ. ಆಗಸ್ಟ್ ಬೆಬೆಲ್ ಹೇಳ್ತಾನೆ, ಜಗತ್ತಿನ ಮೊಟ್ಟ ಮೊದಲ ಶೋಷಿತೆ ಅಂದ್ರೆ ಮಹಿಳೆ.
ಆಮೇಲೆ ಹೌದು. ದಲಿತ ವರ್ಗ. ಮೊಟ್ಟ ಹ್ಮ್ ಮೊದಲ ಶೋಷಿತೆ ಮಹಿಳೆ. ಹ್ಮ್ ಅವಳಿಗೆ ನ್ಯಾಯ ಸಿಗ್ಬೇಕು. ಆ ತಾಯಂದಿರು ಉದ್ಧಾರ ಆಗದೆ ದೇಶ ಉದ್ಧಾರ ಆಗಲ್ಲ. ಯಾವುದೇ ಹ್ಮ್ ದೇಶದ ಪ್ರಗತಿ ಅಳಿಬೇಕಾದ್ರೆ ಆ ದೇಶದ ಮಹಿಳೆ ಎಷ್ಟು ಮಟ್ಟಿಗೆ ಸಾಧನೆ ಮಾಡಿದ್ದಾಳೆ ಅಂತ ಅನ್ನೋದ್ರ ಮೇಲೇನೆ ಅವಳ ಆ ದೇಶದ ಪ್ರಗತಿ ಅಡಗಿದೆ ಅಂತ ಹೇಳ್ತಾರೆ ಅಂಬೇಡ್ಕರ್. ಅವರು ಹೌದು ಹಿಂದೂ ಮೇಡಮ್. ಈಗ ಕೋಡ್ ಬಿಲ್ ಅಲ್ಲೂ ಮತ್ತೊಂದಂತಂದ್ ತರ್ತಾರಲ್ಲ. ಹ್ಮ್ ಹಿಂದೂ ಕೋಡ್ ಬಿಲ್ ಅಲ್ಲಿ ಲಿಂಗ ತಾರತಮ್ಯದ ಹೌದು. ಬಗ್ಗೆ, ಆಮೇಲೆ ಆಸ್ತಿ ಹಕ್ಕಿನ ಬಗ್ಗೆ. ಆಸ್ತಿ ಹಕ್ಕು ಹ್ಮ್ ಅವರು 1956ರಲ್ಲಿ ಆ ಬಿಲ್ ಪಾಸ್ ಆದ್ರು. ಹ್ಮ್ 2009ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಡಿಸಿಷನ್ ಆಯ್ತು. ಡಿಸಿಷನ್ ಹ್ಮ್ ಆಗಿ ಅಲ್ಲಿರ್ತಕ್ಕಂಥ ಕೊರತೆಗಳನ್ನ ನೀಗಿಸಿ ಆ ಕಾನೂನು ಜಾರಿ ಮಾಡಿದಾಗ 2009ರಲ್ಲಿ 2005ರಿಂದ ಈ ಕಾನೂನನ್ನ, ಆಸ್ತಿ ಹಕ್ಕಿನ ಕಾನೂನು ಜಾರಿ ಆಯ್ತು. ಹಿಂಗೆ ಹ್ಮ್ ಮಹಿಳೆಯರಿಗೆ ಸಿಕ್ಕಂತ ಹಕ್ಕುಗಳು ಕಾನೂನುಬದ್ಧವಾಗಿ ಸಿಕ್ಕರೂ ಸಹ ಜಾರಿಯಾಗದಿಕ್ಕೆ ನಮ್ಮ ಸಮಾಜದ ಮನಸ್ಥಿತಿಗಳು ಕಾರಣ ಆಗಿದೆ. ಹೌದು ನಮ್ಮ ಮೇಡಮ್. ಈಗ ಸಮಾಜದಲ್ಲಿ ಸಂವಿಧಾನದಲ್ಲಿ ಮಹಿಳೆಯರಿಗೇನೋ ಸಮಾನತೆಯ ಹಕ್ಕಂತೆ ಈ ಪ್ರತಿಯೊಂದು ರೀತಿಯಲ್ಲೂ ಸಹ ಹಕ್ಕುಗಳು ಇದೆ, ಪುರುಷರಿಗೆ ಸಮಾನವಾದಂತಹ ಹಕ್ಕುಗಳೇ ಇದೆ. ಆದ್ರೆ ನಮ್ಮ ಸಮಾಜದಲ್ಲಿರುವಂತಹ ಕೆಲವು ವಿಕೃತ ಮನಸ್ಸಿನವರು ಅದನ್ನ ಯಾವ ರೀತಿ ಕಿತ್ಕೊಳ್ತಿದ್ದಾರೆ ಅಂತ. ನಮ್ಮ ಸಮಾಜದಲ್ಲಿ ವಿಕೃತ ಮನಸ್ಸುಗಳಿದಾವಲ್ಲ, ಗಂಡಾಳಿಕೆಯ ಮನಸ್ಸುಗಳು. ನಾನು ಹ್ಮ್ ಗಂಡ್ಸು, ನೀನು ಹೆಂಗ್ಸು, ಹಿಂಗೆ, ನಾನು ಹ್ಮ್ ಹಿಂಗೆ. ಹೆಂಗೆ ಕಾಣಿಸುತ್ತಲ್ಲ ಬೆರಳು, ನಾನ್ ಹಿಂಗೆ, ಕಾಣಿಸ್ತಾ ಇದೆ ಮೇಡಮ್. ನೀನ್ ಹ್ಮ್ ಹಿಂಗೆ ಹ್ಮ್ ಅಂತಕ್ಕಂತಹ ಅಹಂಕಾರದ, ದುರಂಕಾರದ ನಡೆ ಹ್ಮ್ ಏನಿದೆ ಅಲ್ಲ, ಅದು ತಲತಲಾಂತರದಿಂದ ನಡೆದು ಬಂದು ಅದಕ್ಕೆ ಮಹಿಳೆಯೇ ಚಾಲಕ ಶಕ್ತಿಯಾಗಿದ್ದಾಳೆ. ಅದು ಅವ್ನ್ ಹ್ಮ್ ಗಂಡ್ಸನ ಅವನೇನು. ಈಗ ಹುಡುಗ ಹುಡುಗಿ ಇಬ್ಬರಿಗೂ ಬೆಳೆಸ್ತಾಳೆ ತಾಯಿ. ಹ್ಮ್ ಗಂಡು ಹುಡುಗ ಹೊರಗ್ ಚಿಣಿದಾಂಡ ಆಡ್ ಬರ್ತಾನೆ, ಕಬಡ್ಡಿ ಆಡ್ ಬರ್ತಾನೆ, ಲಗೋರಿ ಆಡ್ ಬರ್ತಾನೆ. ಹೆಣ್ಮಕ್ಳು ಮಾತ್ರ ಹ್ಮ್ ಮನೆ ಅಂಗಳದಲ್ಲಿ ಕುಂಟಾಬಿಲ್ಲೆ ಆಡ್ರಿ, ಕಣ್ಣ ಮುಚ್ಚಾಲೆ ಆಡ್ರಿ, ನೀವು ಜೋಗಳ ಹಾಡ್ರಿ, ಏನೋ ಮಾಡ್ರಿ, ಪದ ಕಟ್ರಿ ಅಂತ ಹ್ಮ್ ಕೂಡಿಸ್ತಾರೆ ಹೊರತು ಹೊರಗಡೆ ಆಡೋದಿಕ್ಕೆ ಬಿಡೋದಿಲ್ಲ. ನಾನೇನ್ ಹೌದು. ನೋಡ್ತಿದ್ದೆ ಸಣ್ಣವಳಿದ್ದಾಗ, ಚಿಣಿದಾಂಡ ಆಡ್ತಿದ್ದೆ. ಹ್ಮ್ ಚಿಣಿದಾಂಡದು ಗೋಲಿ ಆಟ. ಅನಾ ಹೌದು ಅಂತ ಗೊತ್ತಾಯ್ತು. ಗೋಲಿ ಗುರಿ ಇಟ್ಟು ಗೋಲಿಗ್ ಹೊಡಿಯೋಂತ ಆಟಗಳು ಆಡ್ತಿದ್ದೆ. ಅದನ್ ಹ್ಮ್ ನೋಡಿ ನಮ್ಮ ಅಣ್ಣ ಬಂದು ಹೊಡಿಯೋನ್ ನನಗೆ. ನೀ ಹ್ಮ್ ಗಂಡಸ್ರಾಟ ಆಡ್ತಾ ಇದೀಯಲ್ಲ ಅಂತ. ನಾವು ಹ್ಮ್ ಶಾಲೆಗೆ ಹೋದ ತಕ್ಷಣ ಕಬಡ್ಡಿ ಆಡ್ತಿದ್ವಿ. ಕಬಡ್ಡಿ ಹ್ಮ್ ಕೂಡ ಗಂಡಸ್ರ ಆಟ ಅಂತಾನೆ ಅನ್ಸಿದೆ. ಈಗ ಎಲ್ರೂ ಆಡ್ತಾರೆ ಕಬಡ್ಡಿ, ಕ್ರಿಕೆಟ್, ಖೋ ಖೋ, ಈಜಾಟ ಎಲ್ಲವನ್ನ ಆಡ್ತಾ ಇದ್ದಾರೆ. ಆ ಈ ಆಟಗಳ ಜೊತೆಗೆ ನಾವು ಮನೋಸ್ಥಿತಿಗಳನ್ನು ಸ್ವಲ್ಪ ರಿಪೇರಿ ಮಾಡ್ಕೋಬೇಕು. ಅದಕ್ಕೆ ಹೌದು. ತಕ್ಕನಾಗೆ ನಾವು ಮನಸ್ಸುಗಳು ಸಿದ್ಧಗೊಳಿಸದೇ ಇದ್ರೆ, ಈ ಹ್ಮ್ ಸಾಂಸ್ಕೃತಿಕ ವಲಯ ಮತ್ತು ಧಾರ್ಮಿಕ ವಲಯಗಳು ನಮ್ಮ ಮೇಲೆ ನಡೆಸಿದಷ್ಟು ದೌರ್ಜನ್ಯ ಬೇರೆ ಯಾರೂ ನಡೆಸಿಲ್ಲ. ಹ್ಮ್ ಧರ್ಮ ಮೇಡಮ್. ಈಗ ಮತ್ತು ಶಾಲೆಗಳಲ್ಲಿ ನಾವು ನೋಡೋದಾದ್ರೆ, ಶಾಲೆಗಳಲ್ಲಿ ಒಂದು ಡ್ರೆಸ್ ಕೋಡ್ ಅಂತ ಇರುತ್ತೆ. ಅದಕ್ಕೆ ತಕ್ಕನ ಹಾಗೆ ಮಹಿಳೆಯರ ಒಂದು ಆಯ್ಕೆಯನ್ನು ಸಹ ಗೌರವಿಸುವಂತ ಒಂದು ನೀತಿಯೂ ಸಹ ಬರ್ಬೇಕು. ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ಸರ್ಕಾರ ಅಥವಾ ಕೋರ್ಟ್ಗಳು? ಡ್ರೆಸ್ ಕೋಡ್ ಆದ್ರೆ ಅವರು ಕಲಿಕೆಯ ಹಂತದಲ್ಲಿ ಹ್ಮ್ ಶಿಸ್ತುಬದ್ಧವಾಗಿ ಇರೋದಕ್ಕೆ ಎಷ್ಟು ಡ್ರೆಸ್ ಬೇಕೋ ಅಷ್ಟು ಡ್ರೆಸ್ ಅನ್ನ ಅವ್ರು ತೊಡಸ್ಲಿ. ಆಕಿ ಹ್ಮ್ ಪಂಜಾಬಿ ಹಾಕೋತಾಳೋ ಅಥವಾ ಹ್ಮ್ ಸ್ಕರ್ಟ್ ಹಾಕೊಳ್ತಾಳೋ ಅಥವಾ ಹ್ಮ್ ಸೀರೆ ಉಡ್ತಾಳೋ, ಈ ಮೂರರಲ್ಲಿ ಒಂದ್ ಆಯ್ಕೆ ಇರುತ್ತೆ. ಅದು ಹ್ಮ್ ಘನತೆಯಿಂದ ಕೂಡಿದಂತಹ ಡ್ರೆಸ್ ಆಗಿರ್ಬೇಕು. ಹ್ಮ್ ಅಸಹ್ಯ ನಾವು ಬಿಕಿನಿ ಹಾಕೊಂಡು ಶಾಲೆಗೆ ಹೋಗ್ತೀನಿ ಅಂದ್ರೆ ಸರಿ ಅನ್ಸಲ್ಲ. ನೀವು ಹೌದು. ನೋಡಿ, ಹ್ಮ್ ಶಾಲೆಯಲ್ಲಿ ಇರ್ತಕ್ಕಂಥ ಶಿಸ್ತಿನ ಒಂದು ಉಡುಪು ಇರುತ್ತೆ. ಆ ಉಡುಪು ಹೌದು. ಚಂದ. ಅದನ್ನ ಬಿಟ್ಟು ಹ್ಮ್ ಬೇರೆ ಯಾವ್ದೋ ಹಾಕೊಳ್ತೀನಿ. ಈಗ ತಲೆ ಮೇಲೆ ಸೆರಗ್ ಹಾಕೊಂಡ್ರೆ ಸೆರಗ್ ಹಾಕೊಂಡ್ಲು ಅಂತಾರೆ. ತೆಗೆದ್ರೆ ಹ್ಮ್ ಏ ಬಜಾರಿ, ಅಂತ ಹೆಂಗ್ಸು ಇಂತ ಹೆಂಗ್ಸು ಅಂತ ಮಾತಾಡ್ತಾರೆ. ಹ್ಮ್ ಇದೇ ಪುರುಷ ಹ್ಮ್ ವರ್ಗ. ಈಗ ಹ್ಮ್ ತಲೆ ತುಂಬ ಅವರು ಹಿಜಾಬ್ ಹಾಕೊಂಡು ಬಂದಾಗ ಯಾರಿಗೇನ್ ಲಾಸ್ ಆಗಿತ್ತು ಅದರಿಂದ? ಯಾರಿಗೂ ಹ್ಮ್ ಲಾಸ್ ಆಗುತ್ತಿಲ್ಲ. ಇದ್ರ ಹಿಂದೆ ಹ್ಮ್ ಇರ್ತಕ್ಕಂತಹ ರಾಜಕಾರಣ ಇದೆಯಲ್ಲ, ಆ ರಾಜಕೀಯ. ಹ್ಮ್ ರಾಜಕಾರಣದ ಒಂದು ಹುನ್ನಾರಗಳನ್ನ ನಾವು ಹುಸಿಗೊಳಿಸದೆ ಹೋದ್ರೆ ಅಲ್ಲಿ ಸೋಲ್ತೀವಿ. ಹ್ಮ್ ರಾಜಕಾರಣದ ಮೇಡಮ್. ಹುನ್ನಾರಗಳು. ಈಗ ಮತ್ತೊಂದಂತಂದ್ರೆ, ಸಾಮಾನ್ಯವಾಗಿ ಈಗ ಎಲ್ಲಾ ಮಾಧ್ಯಮಗಳು ಸಹ ಬಲಪಂಥೀಯ ಮಾಧ್ಯಮಗಳಾಗಿರುವಾಗ, ಈ ಮಾಧ್ಯಮಗಳು ಈ ಹಿಜಾಬ್ ವಿಚಾರ ಅಥವಾ ಈ ಮಹಿಳೆಯರ ಹಕ್ಕುಗಳ ವಿಚಾರದಲ್ಲಿ ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಯಾವ ರೀತಿ ಈಗ ವರ್ತಿಸ್ತಾ ಇದೆ ಅನ್ನೋದು ನಿಮ್ ಗಮನಕ್ಕೂ ಸಹ ಇದೆ. ಬಹುಶಃ ಹ್ಮ್ ಇದು ಸಮಾಜದಲ್ಲಿ ಯಾವ ರೀತಿ ಪರಿಣಾಮ ಬೀರ್ಬಹುದು ಅಂತ ಅನ್ಸುತ್ತೆ? ನೋಡಷ್ಟ್ ನೋಡ್ತಾರಮ್ಮ. ಜನಗಳು ಹ್ಮ್ ಅಷ್ಟು ದಡ್ರಲ್ಲ ಈಗ. ನೋಡಷ್ಟ್ ಹ್ಮ್ ನೋಡ್ತಾರೆ. ನೋಡಿ ಹ್ಮ್ ಒಂದ್ಸಲ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ. ತೀರಾ ಅತಿ ಹ್ಮ್ ಆದಾಗ ಬೀದಿಗ್ ಬರ್ತಾರೆ. ಹ್ಮ್ ಹಂಗಾಗತ್ತೆ.
ಈಗ ನೋಡ್ರಿ ಅದು ಕೊಂದವರು ಯಾರು? ಇಷ್ಟು ದಿವಸ ನಡೀತಾ ಹೋಯ್ತು. ಪೊಲೀಸ್ ವರದಿಗಳ ಪ್ರಕಾರ 100 ಹೆಣಗಳು ಬೀಳ್ತಾ ಇದ್ದು ವರ್ಷಕ್ಕೆ ಅಂತ ಪೊಲೀಸ್ ವರದಿನೇ ಹೇಳಿದೆ. ಅಂದ ಮೇಲೆ ಅದು ಹೆಂಗ್ ಸತ್ರು? ಎಷ್ಟು ಜನ ಯಾಕೆ ಸಾಯ್ತಾ ಇದ್ದಾರೆ? ಹೊಡೆದವ್ರು ಯಾರು ಅಂತ ಅದನ್ನ ಹುಡುಕ್ಲೇಬೇಕು ತಾನೆ. ಕೊಂದವ್ರು ಇರ್ಲೇಬೇಕು. ಸೌಜನ್ಯ ಕೊಲೆ ಆಯ್ತು. ಶಾಲೆಯಿಂದ ಬರ್ಬೇಕಾದ್ರೆ ತಾನೇ ಹೋಗಿ ಸಾಯ್ತಾಳ? ಮೈ ತುಂಬಾ ಗಾಯಗಳು ಸುಮ್ನೆ ಆಗ್ತಾವ? ಸುಮ್ನೆ ಅಳ್ತಿದ್ಲ ಅವಳು? ಅಳೋದನ್ನ ಕೇಳಿದ್ದಾರೆ. ಎಳ್ಕೊಂಡು ಕಾರಲ್ಲಿ ಹಾಕೊಂಡು ಹೋಗೋದನ್ನ ನೋಡಿದ್ದಾರೆ. ಯಾರು ಅಂತ ಎಲ್ರಿಗೂ ಗೊತ್ತು. ಯಾಕೆ ನಮ್ಮ ರಾಜಕಾರಣಕ್ಕೆ ಇಚ್ಛಾಶಕ್ತಿನೂ ಬೇಕು. ಇಂತಹ ದೌರ್ಜನ್ಯಗಳನ್ನ, ತಪ್ಪು ಮಾಡಿದವ್ರನ್ನ ಹಿಡಿಯೋದಿಕ್ಕೆ ರಾಜಕಾರಣಕ್ಕೆ ಇಚ್ಛಾಶಕ್ತಿನೂ ಬೇಕು. ಹೀಗೆ ಮಠ ಪೀಠಗಳ ಅಡಿಯಲ್ಲಿ ಇವರ ಕಪ್ಪು ಹಣ ಇದೆಯಲ್ಲ, ಇದ್ದಾಗ ಬಾಯಿ ಬಿಡೋದಿಕ್ ಆಗೋದಿಲ್ಲ. ನಮ್ಮ ಮಠ ಪೀಠಗಳು ಇತ್ತೀಚೆ ರಾಜಕಾರಣಿಗಳ ಬ್ಲಾಕ್ ಮನಿ ಇಡ್ತಕ್ಕಂತ ಸ್ವಿಸ್ ಬ್ಯಾಂಕ್ಗಳಾಗಿದ್ದಾವೆ. ಹಂಗಾಗಿ ರಾಜಕಾರಣನು ಧ್ವನಿ ಕಳ್ಕೊಳ್ತಾ ಇದೆ ಅಲ್ಲಿ. ಅದನ್ನ ನಾನು ಗಮನಿಸಿದ್ದೀನಿ. ಓಕೆ ಮೇಡಮ್, ಕೊನೆಯದಾಗಿ ಮಹಿಳೆಯರ ಉಡುಪಿನ ಬಗ್ಗೆ ಮುಂದಿನ ಜನರೇಷನ್ ಮಹಿಳೆಯರಿಗೆ ಅಥವಾ ಈಗಿನ ಜನರೇಷನ್ ಮಹಿಳೆಯರಿಗೆ ಅಥವಾ ಈಗ್ಲೂ ಅಡ್ಗೆ ಮನೆನೇ ಪ್ರಪಂಚ ಅಂತ ಅನ್ಕೊಂಡಿರುವಂತ ಮಹಿಳೆಯರಿಗೆ ನೀವ್ ಏನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ? ಅಡಿಗೆ ಮನೆ ಪ್ರಪಂಚ ಅಲ್ಲ. ನಾವು ಅಡಿಗೆ ಮನೆ ಬಿಟ್ಟಿಲ್ಲ. ಅಡಿಗೆ ಮಾಡ್ಕೊಂಡನೆ ಶಿಕ್ಷಣ ಓದಿದ್ದು. ಶಿಕ್ಷಣಕ್ಕೆ ಬೇಕಾದ ಹಣ ಕೊಡಲ್ಲ ಅಂತ ಅಪ್ಪ ಹೇಳಿದ್ರು, ನೀ ಕೊಡದೇ ಇದ್ರು ಹೋಗಪ್ಪ, ನಾನು ಓದಿ ಬಟ್ಟೆ ಹೊಲ್ದು ಫೀಸ್ ಕಟ್ಟಿ ಓದಿದ್ದು. ಆದ್ರೆ ಓದೋದಿಕ್ಕೆ ಇಚ್ಛಾಶಕ್ತಿ ಬೇಕು. ಅದೇ ರೀತಿ ಯಾವ ಒಂದು ಆಚರಣೆಗಳು ಅರ್ಥವಿಲ್ಲದವೋ ಅವನ್ನ ಬಿಡೋದಿಕ್ಕೆ ಮಹಿಳೆಯರು ಮಾನಸಿಕವಾಗಿ ಸಿದ್ಧರಾಗ್ಬೇಕು ಮತ್ತು ವೈಜ್ಞಾನಿಕ ಚಿಂತನೆಯನ್ನ ಬೆಳೆಸ್ಕೋಬೇಕು. ವೈಜ್ಞಾನಿಕ ಚಿಂತನೆ ಇಲ್ಲದೆ ಬರೀ ಮೌಢ್ಯಕ್ಕೆ ಬರಿಯಾಗಿ ಮಾಟ ಮಂತ್ರ ತಂತ್ರ ಮೌಢ್ಯ ಪೂಜೆ ದೇವ್ರು ದಿಂಡ್ರು ದೇವ್ರು ಇವರು ಜಸ್ಟಿಸ್ ಗವಾಯಿ ಅವರು ಉತ್ತರ ದೇವ್ರು ಕೊಡ್ತಾನೆ ಹೋಗಿಸ್ಕೋ ಹೋಗ ಅಂತಂದಾಗ ಸಿಟ್ಟು ಬಂದು ಹೊಡಿತಾನೆ ಒಬ್ಬ ಸೊಕ್ಕಿದ ಒಂದು ಮನುಷ್ಯ. ಆ ಮನುಷ್ಯನ ಸೊಕ್ಕಿಬೇಕು ಅಂತಂದ್ರೆ ಅವನಿಗೂ ಕೂಡ ಮನುಷ್ಯನನ್ನಾಗಿ ಮಾಡ್ಬೇಕಾದದ್ದು ಮಹಿಳೆಯ ಕರ್ತವ್ಯ. ಅವನನ್ನು ಕೂಡ ಮನುಷ್ಯನನ್ನಾಗಿ ಮಾಡೋದ್ರ ಜೊತೆಗೆ ತಾನು ಮಾನವೀಯ ನೆಲೆಯಲ್ಲಿ ಮುಂದೆ ಹೋಗ್ತಾನೇನೆ ಈ ಎಲ್ಲ ಮೌಢ್ಯಗಳನ್ನ ಕಳಚ್ಕೋಬೇಕಾಗಿದೆ. ನಾವು ಮೌಢ್ಯದ ಆಚರಣೆಗಳನ್ನ ಬಿಡಬೇಕಾಗಿದೆ. ಮಾನವೀಯ ನೆಲೆಗಳಲ್ಲಿ ಮನುಷ್ಯತ್ವದ ನಡೆಯಲ್ಲಿ ನಂಬಿಕೆ ಇಟ್ಟು ಎಲ್ಲವನ್ನು ತನ್ನ ಹಕ್ಕನ್ನು ಕೂಡ ಕೇಳುವಂತಹ, ಪ್ರಶ್ನೆ ಮಾಡುವಂತಹ ಧೈರ್ಯ ಮತ್ತು ಅವೆಲ್ಲವನ್ನು ಮೀರಿ ನಿಲ್ತಕ್ಕಂತಹ ಮನಸ್ಸುಗಳನ್ನ ರೂಢಿಸ್ಕೋಬೇಕು. ಇಲ್ಲ ಅಂದ್ರೆ ಉತ್ತರ ಪ್ರದೇಶದ ಫಾರೂಕ್ ಯಾವ ರೀತಿ ತಾಹಿರ ಅಂತಕ್ಕಂಥ ತನ್ನ ಹೆಂಡತಿ 14 ವರ್ಷದ ಮಗಳು 6 ವರ್ಷದ ಆಫ್ರೀನ್ ಅಂತಕ್ಕಂತಹ ಮಗಳನ್ನ ಕೊಚ್ಚಿ ಕೊಂದು ಗುಂಡ್ ಹಾರಿಸಿ ಶೌಚಾಲಯದ ಒಂದು ಗುಂಡಿಯಲ್ಲಿ ಮುಚ್ಚೆ ಹಾಕಿದ್ದಂತಹ ಧೂರ್ತ ನಡೆಗಳಿದಾವಲ್ಲ, ಹಿಜಾಬಿನ ಕಾರಣಕ್ಕೆ ಇನ್ನೆಷ್ಟು ಸಾವುಗಳಾಗ್ಬೇಕು. ಇವರನ್ನ ಸರಿಯಾಗಿ ನಾವು ಶಿಕ್ಷೆ ಕೊಡದೆ ಹೋದ್ರೆ ಆ ಪಬ್ ದಾಳಿಯಲ್ಲಿ ಮಾಡಿದಂತಹ ಹಾವಳಿ ಮಾಡಿದಂತಹ ಹುಡುಗರಿಗೆ ನಾವು ಶಿಕ್ಷಿಸದೇ ಇದ್ರೆ, ಹುಡುಗರಿಗೆ ಶಿಕ್ಷಿಸೋದಕ್ಕಿಂತನೂ ಆ ಹುಡುಗರಿಗೆ ಆ ರೀತಿ ಟ್ರೈನ್ ಮಾಡಿ ಬಿಟ್ಟಿದಾರಲ್ಲ, ಅದು ಒಂದು ಆಡಳಿತ ಯಂತ್ರ ಇದೆ ಅವ್ರದೇನೆ. ಅವ್ರದೇ ಒಂದು ತಂತ್ರಗಾರಿಕೆ ಹೂಡುವಂತಹ ಒಂದು ಮಷಿನರಿ ಇದೆ. ಆ ಮಷಿನರಿಗೆ ಹಿಡಿದು ಒಳಗ್ ಹಾಕ್ಬೇಕು. ಇವತ್ತು ಗೌರಿಯನ್ನ ಕೊಂದವರು ಯಾರು? ಅದೇ ಜನ ಇವತ್ತು ಎಲ್ಲಾ ಕಡೆನೂ ಇಂಥವನ್ನ ಮಾಡ್ತಾ ಇದ್ದಾರೆ. ಅವನು ಹಿಡಿದು ಒಳಗ್ ಹಾಕುವಂತಹ ಧೈರ್ಯ ಯಾಕೆ ಇಲ್ಲ? ಧರ್ಮಸ್ಥಳದಲ್ಲಿ ಇಷ್ಟಾದ್ರೂ ಧರ್ಮಾಧಿಕಾರಿಗೆ ಯಾಕೆ ಬಿಟ್ಟಿದ್ದಾರೆ? ಅವ್ರ MP ಆಗಿದ್ದಾರೆ ಅಂತಾರ? ನೋಡಿ, ಇಂಥವೆಲ್ಲ ನಡೆಗಳಿದಾವಲ್ಲ, ಈ ನಡೆಗಳು ನಮ್ಮನ್ನ ಚಿಂತನೆಗೆ ಹಚ್ತವೆ. ಒಂದು. ಎರಡನೇದು, ಇದೇ ರೀತಿ ಮಾಡ್ತಾ ಹೋಗ್ಬಿಟ್ರೆ ಒಂದು ದಿನ ಸಹಿಸಿ ನಿರಾಶೆಗೊಂಡು ಆ ಸಿಟ್ಟು ರೋಷ ಹೊರಹೊಮ್ಮಿ ಒಂದೇ ಸಲ ಕ್ರಾಂತಿಗೆ ದಾರಿಯಾಗತ್ತೆ. ಯಾವ ರೀತಿ ಇದ್ರಲ್ಲಿ ಆಯ್ತು, ಬಾಂಗ್ಲಾದೇಶದಲ್ಲಿ ಆಯ್ತು, ನೇಪಾಳದಲ್ಲಿ ಆಯ್ತು, ಶ್ರೀಲಂಕಾದಲ್ಲಿ ಆಯ್ತು. ಅಂತ ಕ್ಷಿಪ್ರ ಹೋರಾಟಗಳು ಆಗೋದಿಕ್ಕೆ ಕಾರಣ ಆಗ್ತವೆ. ಇಂಥದಕ್ಕೆ ಕಾರಣ ಮಾಡದೆ ಒಳ್ಳೆಯ ನಡೆಯನ್ನ ರೂಢಿಸ್ಕೊಳ್ಳಿ, ಹಿಂಸಾತ್ಮಕ ಪ್ರವೃತ್ತಿಯಿಂದ
ಸಮಾಜ ಹೊರಬಂದು ಮನುಷ್ಯತ್ವ ರೂಢಿಸ್ಕೊಳ್ಳಿ. ಈ ಮಹಿಳೆಯನ್ನ, ಮಕ್ಕಳನ್ನ ಈ ರೀತಿ ಸಾಯಿಸುವಂತ ಪುರುಷರಿಗೆ ಬುದ್ಧಿ ಬರ್ಲಿ. ಲಿಂಗ ಸಮಾನತೆ ಕೊಟ್ಟು ಅವರನ್ನು ಜೊತೆಯಾಗಿ ತಮ್ಮ ಸಹಧರ್ಮಿಣಿಯಂತೆ ಅವರನ್ನ ಕರ್ಕೊಂಡು ಹೋಗಿ ಅವರನ್ನ ತುಳಿದು ಕುಟ್ಟಿ ಒಳಗಿಡೋದ್ಕಿಂತ ಜೊತೆಯಾಗಿ ಸಂಗಾತಿಯಾಗಿ ಸ್ವೀಕರಿಸ್ಲಿ ಅಂತ ಹೇಳೋಕೆ ಬಯಸ್ತೀನಿ. ಓಕೆ ಮೇಡಮ್. ಸೊ ವೀಕ್ಷಕರೇ ನೋಡಿದ್ರಲ್ವಾ, ಹಿಜಾಬ್ ಬಗ್ಗೆ ಅಥವಾ ಮಹಿಳೆಯರ ಹಕ್ಕಿನ ಬಗ್ಗೆ ಇವತ್ತಿನ ನಮ್ಮ ಈ ಚರ್ಚೆಯಾಗಿತ್ತು. ಸೊ ಕೊನೆಯದಾಗಿ ನಾವು ಹೇಳೋದಿಷ್ಟೇ, ಯಾವುದೇ ಒಂದು ಉಡುಪಾಗಿರ್ಲಿ ಅಥವಾ ತಿನ್ನೋದೊಂದು ಆಹಾರನೇ ಆಗಿರ್ಲಿ, ಬೇರೆ ಏನೇ ಆಗಿರ್ಲಿ, ಅದೆಲ್ಲವೂ ಸಹ ಅವರವರ ಆಯ್ಕೆ ಆಗಿರ್ಬೇಕು. ಯಾವುದೇ ರೀತಿ ಒತ್ತಡದಿಂದ ಆಗ್ಬಾರ್ದು. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.